ವೀಕ್ಷಕರೇ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧಕರು ಮಾಡಿದ ಸಾಧನೆಯನ್ನ ನೋಡಿದ್ರಲ್ಲ, ಹಾಗಾದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಇವರು ಮಾಡಿರುವ ಸೇವೆಗಳನ್ನ ನೋಡೋಣ ಬನ್ನಿ. ಜಗನ್ಮಾತೆ ಪದ್ಮಾವತಿಯ ಆರಾಧಕ, ದೈವಿ ಭಕ್ತ, ಉಭಯ ಜ್ಞಾನಬಲ್ಲ ಅಪರೂಪದ ವ್ಯಕ್ತಿ, ಆಧ್ಯಾತ್ಮದಲ್ಲಿ ಆಸಕ್ತಿ, ಆಸ್ತಿ ಸಂಪತ್ತಿಗಿಂತ ಮಾನವೀಯತೆಯೇ ಮುಖ್ಯ. ಯಾವುದೇ ಆಸೆಗಾಗಿ ಮನುಷ್ಯ ಎಂದಿಗೂ ಧರ್ಮ ಮಾರ್ಗವನ್ನ ಬಿಡಬಾರದು. ಸರ್ವಧರ್ಮವನ್ನ ಪ್ರೀತಿಸುವ ಅಪ್ರತಿಮ ವ್ಯಕ್ತಿ. ಬೇಡಿದವರಿಗೆ ಇಲ್ಲ ಎನ್ನುವ ಮಾತೇ ಇಲ್ಲ. ಕೊಟ್ಟು ಕೊಟ್ಟು ಇದ್ದಿದ್ದೆಲ್ಲವೂ ಕರಗಿತ್ತಲ್ಲ ಎಂಬ ಕೊರಗೂ ಇಲ್ಲ. ಬಯಸಿ ಬಂದವರು ಬರಿಗೈಯಲ್ಲಿ ಹೋಗುವ ಪ್ರಮೇಯವೇ ಇಲ್ಲಿಲ್ಲ. ಎಷ್ಟು ಕೊಟ್ಟರೂ ಬರಿದಾಗುವುದಿಲ್ಲ. ಇದು ದಂತಕಥೆಯಲ್ಲ, ದಾನ ಧರ್ಮಕ್ಕೆ ಹೆಸರಾದ ಮಹಾವೀರ ನಿಲಜ್ಗಿಯವರ ವಾಸ್ತವ ಕತೆ. ಹಾಗಾದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯ ಸಂಪೂರ್ಣ ಮಾಹಿತಿಯನ್ನ ತಮ್ಮ ಮುಂದೆ ಬಿಚ್ಚಿ ಇಡುತ್ತಿದ್ದೇವೆ, ನೋಡಿ. ಧಾರ್ಮಿಕ ಕ್ಷೇತ್ರದಲ್ಲಿನ ಸೇವೆ. ಮಹಾವೀರ ನಿಲಜ್ಗಿ ಅವರು ಹುಟ್ಟಿದ್ದು ಜೈನ ಧರ್ಮದಲ್ಲಿ, ಆದರೆ ಪ್ರೀತಿಸಿದ್ದು ಸರ್ವ ಧರ್ಮೀಯರೆಲ್ಲರನ್ನ. ಜಾತಿ ಮತ ಪಂಥ ಭೇದ ಭಾವವೆನ್ನದೆ ಮಠ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಸಹಾಯ ಹಸ್ತವನ್ನು ಚಾಚಿದ ಧೀಮಂತ ನಾಯಕರಾಗಿದ್ದಾರೆ. ಸನ್ 2000ರಲ್ಲಿ ಶ್ರೀ ಪಾರ್ಶ್ವನಾಥ ಜೈನ ದಿಗಂಬರ ಮಂದಿರ ಹಳ್ಳದಕೇರಿ ಇದರ ಪುನರ್ ಜೀರ್ಣೋದ್ಧಾರಕ್ಕೆ ಹಳ್ಳದಕೇರಿ ಜೈನ ಸಮಾಜದವರೊಂದಿಗೆ ಮುಂದಾಳತ್ವ ವಹಿಸಿಕೊಂಡು ಬಸದಿ ಹಾಗೂ ಶಿಖರವನ್ನು ನಿರ್ಮಿಸಲು ಶ್ರಮಿಸುವುದರೊಂದಿಗೆ ಮಾನಸ್ತಂಭವನ್ನು ಸಹ ಸ್ವಂತ ಖರ್ಚಿನಿಂದ ನಿರ್ಮಿಸುವ ಮೂಲಕ ಹಾಗೂ ಪಂಚಕಲ್ಯಾಣ ಪೂಜೆಗೆ ಯಜಮಾನತ್ವ ವಹಿಸಿಕೊಂಡು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪೂಜಾ ಕಾರ್ಯದ ಮೂಲಕ ಧಾರ್ಮಿಕ ಸೇವೆ ಕೈಗೊಂಡಿದ್ದಾರೆ. ಇಲ್ಲಿ ಆಶ್ಚರ್ಯಕರ ಎನಿಸಿದರೂ ಇಲ್ಲೊಂದು ಸತ್ಯ ಸಂಗತಿಯನ್ನ ಕೇಳಬಯಸುತ್ತೇವೆ. ಹುಕ್ಕೇರಿ ತಾಲೂಕಿನ ಬೆನಿವಾಡ್ ಗ್ರಾಮದಲ್ಲಿ ಜೈನ ಧರ್ಮೀಯರ ಒಂದು ಕುಟುಂಬವು ಸಹಿತ ಅಲ್ಲಿ ನೆಲೆಸದೇ ಇರುವ ಸಂದರ್ಭದಲ್ಲಿ 2017ರಲ್ಲಿ ಜಿನ ಮಂದಿರದ ಜೀರ್ಣೋದ್ಧಾರವನ್ನ ಕೈಗೊಂಡು ಪಂಚಕಲ್ಯಾಣ ಮಹೋತ್ಸವದ ಯಜಮಾನರಾಗಿ ಅಧ್ಯಕ್ಷರಾಗಿ ಕೈಗೊಂಡಿರುವ ಕಾರ್ಯವು ಜಿಲ್ಲೆಯ ಸರ್ವ ಧರ್ಮೀಯರ ಮನದಾಳದಲ್ಲಿ ಇಂದಿಗೂ ಸಹ ಅಚ್ಚಳಿಯದಂತೆ ಉಳಿದಿರುತ್ತದೆ. ಜೈನ ಧರ್ಮೀಯರ ಪ್ರಥಮಾಚಾರ್ಯರಾದ ಶ್ರೀ ಶಾಂತಿ ಸಾಗರ್ ಮುನಿ ದೀಕ್ಷಾ ಶತಾಬ್ದಿ ಮಹೋತ್ಸವದ ರಾಷ್ಟ್ರೀಯ ಆಯೋಜನಾ ಸಮಿತಿಯ ಸಂಚಾಲಕರಾಗಿ ಮತ್ತು 2020ರಲ್ಲಿ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಯರನಾಳ್ ಗ್ರಾಮದಲ್ಲಿ ಶ್ರೀ ವರ್ಧಮಾನ್ ಸಾಗರ್ ಮತ್ತು ಆಚಾರ್ಯ ಶ್ರೀ ಕುಲರತ್ನ ಭೂಷಣ ಮಹಾರಾಜರ ನೇತೃತ್ವದಲ್ಲಿ ನಡೆದ ಭವ್ಯ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಯಜಮಾನರು ಮತ್ತು ಅಧ್ಯಕ್ಷರಾಗಿ ತಮ್ಮ 50ನೇ ವರ್ಷದಲ್ಲಿ ನಿರ್ವಹಿಸಿರುವ ಕಾರ್ಯ ಸಂತ ಮುನಿಗಳ ಆತ್ಮದಲ್ಲಿ ಚಿರಸ್ಥಾಯಿಯಾಗಿರುತ್ತದೆ. ಇವರ ಸೇವಾ ಮನೋಭಾವವನ್ನ ಕಂಡು ಶ್ರವಣಬೆಳಗೊಳದ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯರು ಇವರನ್ನು ವಿಶೇಷವಾಗಿ ಸತ್ಕರಿಸಿ ಆಶೀರ್ವಾದ ಮಾಡಿರುವುದು ಪೂರ್ವ ಜನ್ಮದ ಪುಣ್ಯ ಅಂದರೂ ತಪ್ಪಾಗಲಾರದು. ಹುಕ್ಕೇರಿ ಕ್ಯಾರಿಗುಡ್ ಔಚಿಕರ್ ಧ್ಯಾನ ಯೋಗಾಶ್ರಮದ ಭಕ್ತರು ಆಗಿದ್ದು, ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪರಮ ಶಿಷ್ಯರು ಕೂಡ ಆಗಿದ್ದಾರೆ. ಸ್ವಾಮೀಜಿಯವರ ವಾಕ್ಯವನ್ನು ವೇದ ವಾಕ್ಯವೆಂದು ತಿಳಿದು ಪರಿಪಾಲಿಸುವ ಶಿಷ್ಯರಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ. ಇದರೊಂದಿಗೆ ಹುಕ್ಕೇರಿ ಹಳ್ಳದಕೇರಿಯ ರಂಗೋಳಿ ಗಲ್ಲಿಯಲ್ಲಿರುವ ಶ್ರೀ ಶಿವಾನಂದ ಮಠ ಅರ್ಥಾತ್ ಶ್ರೀ ರುದ್ರಮುನಿ ಮಹಾರಾಜರ ಮಠದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತವನ್ನ ನೀಡಿದ್ದಾರೆ. ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಂದು ಮಾನವ ಜೀವಿಯು ಧರ್ಮ ಮತ ಪಂಥ ಜಾತಿ ಭೇದ ಭಾವ ಎನ್ನದೆ ಮಾನವ ಧರ್ಮ ಒಂದೇ ಎಂದು ಬದುಕಿ ತೋರಿಸುತ್ತಿರುವ ಹಾಗೂ ಭಾವಿ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿ ಹೊರ ಹೊಮ್ಮುತ್ತಿರುವವರೇ ಮಹಾವೀರ್ ನಿಲಜ್ಗಿ.